ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಸೋಗಲಾಡಿಗಳು ಭಾರಿ ಮಸಲತ್ತು. ಒಂದು ರೀತಿಯಲ್ಲಿ ಎಷ್ಟು ನಯವಾಗಿ ಮಾತಾಡ್ತಾರೆ ಅಂದರೆ, ಅದು ಕಲ್ಲು ಕೂಡ ಕರಗಿಸ್ತೀವಿ ಅಂತಾರಲ್ಲ, ಅಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಬಹಳ ಅಂದರೆ ಬಹಳ, ಅಂದರೆ ಅಷ್ಟು ನಯವಾಗಿ, ಅಷ್ಟೇ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಕರುಣೆಯನ್ನು ಉಕ್ಸೋ ರೀತಿಯಲ್ಲಿ, ಹಾಗೆ ತನ್ನನ್ನೇ ನಂಬಬೇಕು, ತಾನೇ ಇಲ್ಲಿ ಒಳ್ಳೆಯವನು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಇವರೇ ಬಿಂಬಿಸುವಂಥ ಜನ ಇರ್ತಾರೆ. ಕೆಲವೊಬ್ಬರು ಇಂಥವ್ರ ಮಾತು ಕೇಳ್ತಾರೆ, ಕೇಳಿ ಕೇಳಿ ಹಾಳಾಗೋದು ಜಾಸ್ತಿ ಇರುತ್ತೆ. ಒಂದು ರೀತಿಯಲ್ಲಿ ಶತ್ರುತ್ವ ಸಾಧನೆ ಮಾಡಲಿಕ್ಕೆ, ಹಗೆತನ ಸಾಧನೆ ಮಾಡಲಿಕ್ಕೆ, ಆ ವ್ಯಕ್ತಿತ್ವವನ್ನು, ಅವನ ಜೀವನದ ಮಟ್ಟ ಏನಿದೆ ಅದನ್ನು ನಾಶ ಮಾಡಲಿಕ್ಕೆ ಇಷ್ಟೆಲ್ಲ ಮುಖವಾಡ ಹಾಕಿ ಬಂದಿರ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಮುಖವಾಡದ ಪ್ರಪಂಚ ಇದು. ಅಂದರೆ ನಯ, ವಿನಯ, ಕರುಣೆ, ಪ್ರೀತಿ, ಇಂಥ ಒಂದು, ಅಂದರೆ ಇದು ಸತ್ಯವಾಗಿರೋದಿಲ್ಲ. ಒಳಗಡೆ ಎಲ್ಲ ವಿಷನೇ ತುಂಬಿರುತ್ತೆ. ಮೇಲ್ಗಡೆ ಸೋಗಲಾಡಿತನದ ಆಷಾಢಭೂತಿತನ ಅಂಥವ್ರು. ಅಂದರೆ ನೋಡ್ಲಿಕ್ಕೆ ಮಾತ್ರ ಭಾಳ ಒಳ್ಳೆಯ ವ್ಯಕ್ತಿ. ಇಂಥವ್ರು ಏನು ಮಾಡ್ತಾರೆ ಅಂದರೆ, ನಿಧಾನಕ್ಕೆ ವ್ಯಕ್ತಿಗತವಾಗಿ ಪ್ರವೇಶ ಮಾಡ್ತಾರೆ. ಎಷ್ಟು ಹಾಳುಗಿಡಬೇಕು ಅಷ್ಟು ಹಾಳು ಮಾಡಿಬಿಡ್ತಾರೆ. ಅಂದರೆ ಆ ವ್ಯಕ್ತಿ ವ್ಯಾವಹಾರಿಕದಲ್ಲಿದ್ದಾನ, ಅದನ್ನು ಪೂರ್ತಿಯಾಗಿ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸಿ ಅವನ ವ್ಯವಹಾರನ ಮುಚ್ಚಿಸುವಂಥ ಕೆಲಸ ಮಾಡ್ತಾರೆ. ಅವನು ಮನೇಲಿ ಏನೋ ಒಂದು ಸಣ್ಣ ಜಗಳ ಇದ್ದರೆ ಅದಕ್ಕೆ ಬೆಂಕಿ ಹಚ್ಚಿ ಆ ಮನೆಯೇ ಸರ್ವನಾಶ ಮಾಡಿಬಿಡ್ತಾರೆ. ದಾಂಪತ್ಯ ಜೀವನ ಏನೋ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಆ ಜೀವನ ಹಾಳು ಮಾಡಿಬಿಡೋದು ನಯವಂಚನೆ. ಅಥವಾ ನಿಧಾನಕ್ಕೆ ಪುಸಲಾಯಿಸಿ ಅವನಿಗೇನೋ ಇಂದ್ರ ಚಂದ್ರ ಅಂಥೇಳಿ ಹೊಗಳಿ ಅದೇನೋ ಮಾತು ಬರುತ್ತೆ, ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರಯ್ಯ. ಶೂಲ ಹೊನ್ನದ್ದಾದ್ರೆ, ಚಿನ್ನದ್ದಾದ್ರೇನೋ ಮಾಮೂಲಿ ಆದ್ರೇನು, ಶೂಲನೇ ಅದು. ಆ ರೀತಿ ಹೊಗಳಿ ತಗೊಂಡೋಗ್ಬಿಟ್ಟು ಅವರನ್ನು ಕೂರಿಸ್ಬಿಡ್ತಾರೆ. ನಿಧಾನಕ್ಕೆ ಅವ್ರ ಹತ್ರ ದುಡ್ಡು ಕಾಸು ಮತ್ತೊಂದೆಲ್ಲ ಪಡ್ಕೊಂಡು ನೆಕ್ಸ್ಟು ತಿರುಗಿ ಬೀಳೋದೇ ಅವ್ರ ಕೆಲಸ. ಭಾಳಷ್ಟು ಹೇಳ್ತಾ ಇರ್ತಾರೆ, ಗುರುಗಳೇ ಒಳ್ಳೆ ಆತ್ಮೀಯತೆಯಿಂದ ಬಂದ, ಸ್ನೇಹಿತನಿದ್ದ, ಚೆನ್ನಾಗಿದ್ದ, ನಂಬಿಕೆಯಲ್ಲಿ ವ್ಯವಹಾರ ಮಾಡಿದೆ, ಅವನದೇ ಜಾಗ ಕೊಡ್ತೀನಿ ಅಂದ. ಆಯ್ತು, ಇವತ್ತಲ್ಲ ನಾಳೆ ರಿಜಿಸ್ಟ್ರ್ ಮಾಡ್ಕೊಳ ಅಂತ ಸುಮ್ಮನಾದೆ. ನೋಡಿದ್ರೆ ನೀನು ಕೊಟ್ಟೇ ಇಲ್ಲ, ನಾನು ಕೊಟ್ಟೇ ಇಲ್ಲ, ಏನೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ತಗೊಳ್ಳೋ ದುಡ್ಡು ತಗೊಂಡ, ಇವತ್ತು ಹಿಂಗಾಗಿದೆ ಪರಿಸ್ಥಿತಿ. ಅಂದರೆ ನಯವಂಚಕತೆ ಇದು. ಅಂದರೆ ಇಲ್ಲಿ ಮೋಸ ಮಾಡಬೇಕನ್ನೋ ಉದ್ದೇಶದಲ್ಲೇ ಇದು ನಡೆಸಿರ್ತಾನೆ ಕೃತ್ಯವನ್ನು. ಅದೇ ರೀತಿಯಲ್ಲಿ ಇನ್ನೊಂದು ಮಾತಾಡಿ ಅಕ್ಕ ಅಣ್ಣ ಅಂಥೇಳಿ ಮಾತಾಡಿ ನಿಧಾನಕ್ಕೆ ಹೋಗಿ ಒಂದು 10 ಲಕ್ಷ 5 ಲಕ್ಷ ದುಡ್ಡು ತೊಗೊಂಡ್ಬಿಡ್ತಾರೆ ಸಾಲ ಥರ. ಆಮೇಲೆ ಹೋಗಿ ಕೇಳಕ್ಕೆ ಹೋದ್ರೆ, ಯಾವ ಕೊಟ್ಟಿದ್ದೆ, ಯಾಕೆ ಕೊಡಬೇಕು, ಕೊಡಲ್ಲ, ಏನು ಮಾಡ್ಕೋತೀಯ ಮಾಡ್ಕೋ ಹೋಗು, ಅಷ್ಟೇ ಹೇಳೋದು. ಅವ್ರು ಹೇಳಿಲ್ಲ ಅಂದರೆ ಅವ್ರ ಮನೆಯವರು, ಅವ್ರ ಮಕ್ಕಳು ಎಲ್ಲರೂ ಇಷ್ಟಿರೋವು ನಿಮಗೆ ಬುದ್ಧಿ ಹೇಳೋ ರೀತಿಯಲ್ಲಿ ಆಗುತ್ತೆ. ನೀವು ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ಪರಿಸ್ಥಿತಿ ಬರುತ್ತೆ. ಅಂದರೆ ಅವ್ರ ಮನೆ ಕಾಯ್ಬೇಕು ನೀವು, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ, ನೀವು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಅವ್ರಿಗೆ ಕೇಳಬೇಕು, ಕೊಡೋ ದುಡ್ಡು ಕೊಟ್ಟು. ಇದು ನಯವಂಚಕತೆ. ಅಂದರೆ ಇಲ್ಲಿ ನೋಡಿ, ಅವ್ರು ಏನೋ ಒಂದು ರೀತಿಯಲ್ಲಿ ತಗೊಂಡು ಅವರು ಉದ್ಧಾರ ಆಗಿರೋದಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಷ್ಟ ಮಾಡ್ಕೊಂಡಿರ್ತಾರೆ, ಅಥವಾ ಕೊಡೋಕ್ಕೆ ಶಕ್ತಿ ಇಲ್ಲ ಅನ್ನೋದಿದ್ದರೆ ಅದು ಬೇರೆ ವಿಚಾರ. ಅವ್ರ ಹತ್ರ ಇರುತ್ತೆ, ಕೊಡೋ ಮನಸ್ಸಿಲ್ಲ. ಒಡವೆ ನೀವು ಮಾತ್ರ ಇಸ್ಕೊಂಡಿರ್ತಾರೆ, ಆ ಒಡವೆನ ಅವರು ಮುಟ್ಗೋಲು ಹಾಕ್ಕೊಂಡು ಮಾರ್ಕೊಂಡು ತಿಂದಿರ್ತಾರೆ. ಇಂಥವು ಬಹಳಷ್ಟು. ಕೆಲವೊಮ್ಮೆ ಕೇಳಿದ ತಕ್ಷಣ ನಮಗೆ ಈಗೂ ಸಾಧ್ಯನಾ ಅಂತ ಅನಿಸುತ್ತೆ, ಆದರೆ ವಾಸ್ತವದಲ್ಲಿ ಅದು ನಡೆದಿರುತ್ತೆ. ಏನು ಮಾಡೋದು? ವಿಷಯ ಸ್ಥಿತಿ ನಯವಂಚಕತೆ. ಹೀಗೆ ಅವರು ಹೇಗಂತಂದರೆ ಸೋಗಲಾಡಿತ ಬುದ್ಧಿ. ಅಂದರೆ ಭಾರಿ ವಿಶ್ವಾಸದಲ್ಲೇ ಅವ್ರು ಬರ್ತಾರೆ, ವಿಶ್ವಾಸದಲ್ಲೇ ನಿಮ್ಮನ್ನು ಗೆಲ್ತಾರೆ, ಪ್ರೀತಿಯಿಂದಲೇ ಗೆಲ್ತಾರೆ. ನೀವು ಒಂದು ಗ್ಲಾಸ್ ಎತ್ತಿಡೋದು ಬೇಡ, ಅವರೇ ಹೋಗಿ ಎತ್ತಿಟ್ಟು ತೊಳೆದು ಕ್ಲೀನ್ ಮಾಡಿ ಬರ್ತಾರೆ. ಅಂಥ ಮಟ್ಟಿಗೆ ನಿಮ್ಮ ಜೊತೆ ಅಷ್ಟು ಸಲಿಗೆ ಬೆಳೆಸಿ ಲಾಪ್ಟಾಯಿಸ್ಬಿಡ್ತಾರೆ. ಹೀಗೆ ವ್ಯಾವಹಾರಿಕವಾಗಿ ಜಾಗ ಜಮೀನು ವಿಷಯದಲ್ಲಿ, ಕೊಟ್ಟಿರೋ ದುಡ್ಡು ಕಾಸು ಹಣಕಾಸಿನಲ್ಲಿ, ಬಂಧು ಬಳಗದಲ್ಲಿ ಬೇರೆಯವರು, ಅಂದರೆ ಯಾವುದೋ ಒಂದು ಮಸಲತ್ತಿಡ್ಕೊಂಡೇ ನಿಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾರೋ, ಅಥವಾ ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಆಡಿ ಇವರ ಒಂದು ಕಾರ್ಯ ಸಾಧನೆ ಮಾಡಿಕೊಳ್ತಾರೋ, ಅದು ಬೇರೆ ವಿಚಾರ. ಆದಷ್ಟು ಮಟ್ಟಿಗೆ ಇಲ್ಲಿ ದ್ವೇಷಕ್ಕಿಂತ ಅವರು ಕಾರ್ಯ ಸಾಧನೆ ಮಾಡಿಕೊಳ್ಳಿಕ್ಕೆ ಇಷ್ಟೆಲ್ಲ ಒಂದು ಸರ್ಕಸ್ ಮಾಡಿರ್ತಾರೆ ಅವರು.
ಅಂದರೆ ಯಾರು ಹಾಳಾಗೋದ್ರೆ ಏನು ಬಂದಿದೆ, ತಾವು ಉದ್ಧಾರ ಆಗಬೇಕು ಅನ್ನೋವಂಥ ಮನಸ್ಥಿತಿಯಿಂದ ಅದು ಹೆಂಗಾದರೂ ಇರಲಿ ಹೇಗಾದರೂ ಇರಲಿ ಅದು ದುಡ್ಡು ಬಂದರೆ ಸಾಕು ಅನ್ನೋವಂಥ ವ್ಯಕ್ತಿಗತವಾದಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಯಾರದ ಬಳಿ ಎಷ್ಟು ಪಡಿಬೇಕು ಅಷ್ಟು ಪಡೆದು ಮುಂದಿನ ದಾರಿ ಮುಂದಿನ ಊರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ಜನಗಳು. ಹೀಗೆ ಕೆಲವೊಂದು ಇದೆ ಬೆಂಗಳೂರಂತಹ ನಗರಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ ಭಾಳಷ್ಟು ವಿಚಾರಗಳು. ಈ ಎಂಥದ್ದೊಂದು ಮನೆಯಲ್ಲೆಲ್ಲ ಚೀಟಿ ಗೀಟಿ ಅಂಥದ್ದು ಹಾಕಿಸ್ಕೊಳ್ಳೋದು, ಭಾರಿ ಒಳ್ಳೆ ವ್ಯವಹಾರ ಮಾಡೋ ರೀತಿಯಲ್ಲಿ ಅಲ್ಲಿ ತೋರಿಸ್ಕೊಳೋದು. ಅದರಿಂದ ಇವ್ರಿಗೇನು ಲಾಭನೋ ಅದೇನು ಲಾಭನೋ ಅದು ಬೇರೆ ಬೇರೆ ವಿಚಾರ ಇರ್ತದೆ, ಅದು ನಮ್ಗೆ ಸರಿ ಗೊತ್ತಿರಲ್ಲ. ಹೀಗೆ ಮಾಡ್ತಾರೆ ಏನು ಮಾಡ್ತಾರೆ, ಎಲ್ಲರ ಹತ್ರ ದುಡ್ಡು ಹಾಕ್ಕೊಂಡು ಒಂದಿನ ರಾತ್ರಿ ಒಬ್ಬ ಹಿಂಗೆ ಹೋಗ್ತಾನೆ, ಒಬ್ಬರು ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು 3 ಜನ ಇದ್ದರೆ ಮನೇಲಿ 3 ದಿಕ್ಕಾಪಾಲು ಆಗ್ಬಿಟ್ಟು ಎಲ್ಲೋ ಒಂದು ಕಡೆ ಸೇರ್ತಾರೆ. ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿರೋರು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರು ಓಡೋದ್ರು ಅಂತ ಗೊತ್ತಾಗಿದ ತಕ್ಷಣ ಜನ ಬಂದು ಅವ್ರ ಮನೆ ಮುಂದೆ ನಿಂತಿರ್ತಾರೆ. ಮನೆ ಮುಂದೆ ನಾಳೆ ಬಾ ಅಂತ ಬೋರ್ಡ್ ಇರುತ್ತಷ್ಟೆ. ಇಂಥ ಪರಿಸ್ಥಿತಿನೂ ಬಹಳಷ್ಟು ಜನ ಚೀಟಿ ಹಾಕಿದ್ದೆ ಸ್ವಾಮಿ ತಗೊಂಡು ಓಡೋಗ್ಬಿಟ್ಲು ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಹಾಗೆ ಆ ರೀತಿಯಲ್ಲಿ ಯಾಮಾರಿಸುವಂಥ ನಯವಂಚಕತೆ ಇರುತ್ತೆ. ಅವರು ಅದೇ ಸೋಗಲಾಡಿತನದಿಂದನೇ ಇಷ್ಟೆಲ್ಲ ಸರ್ಕಸ್ ಮಾಡೋದು. ನೋಡಿ, ಹೇಳಲಿಕ್ಕೆ ಹೊರಟ್ರೆ 1000 ಹೇಳ್ಬೋದು, ಕೇಳೋಕೆ ಕೂತ್ಕೊಂಡ್ರೆ ನೀವು 1000 ಕೇಳ್ಬೋದು. ನಾವು ಏನು ಕೇಳ್ತಾ ಇದ್ದೀವಿ ಡೈರೆಕ್ಟಾಗಿ ವಿಷಯಕ್ಕೆ ಬಂದು ಹೇಳ್ಬೋದು, ದೊಡ್ಡ ವಿಷಯ ಅಲ್ಲ. ಕೆಲವೊಂದು ಪ್ರಾಸಂಗಿಕವಾಗಿರ್ತಕ್ಕಂಥ ವಸ್ತುಸ್ಥಿತಿ, ವಿಷಯ ಸ್ಥಿತಿ ಇವೆಲ್ಲವೂ ಕೂಡ ನಿಮ್ಮ ಮನದಟ್ಟಾಗಬೇಕು. ಬರೀ ನಾವೇನೋ ಹೇಳೋ ಪರಿಹಾರವನ್ನು ನೀವು ಮಾಡ್ತಿದ್ದೀರ ಅನ್ನೋದಲ್ಲ. ನೀವು ಪರಿಹಾರ ಮಾಡ್ಕೊಳ್ಳೋ ಮಟ್ಟಿಗೆ ನೀವು ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಜೀವನದಲ್ಲಿ ಎಲ್ಲವೂ ಕೂಡ ಎಷ್ಟು ಪ್ರಾಮಾಣಿಕತೆ ಇರೋದಿಲ್ಲ. ಕೆಲವೊಂದು ಇಲ್ಲಿ ಕೇಳುವಂತಹ ಅನುಭವದ ಮಾತುಗಳಿರ್ತಾವಲ್ಲ, ಅದೇ ಹೇಳೋದು. ನಾವೇನು ಎಕ್ಸ್ಟ್ರಾ ಹೇಳಲಿಕ್ಕಾಗಲ್ಲ ಇಲ್ಲಿ ಕೂತ್ಕೊಂಡು. ಯಾವ್ಯಾವ ರೀತಿಯಲ್ಲಿ ಹೇಗೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಜನ, ಅಂತಹ ಒಂದು ತಪ್ಪು ಒಪ್ಪುಗಳಿಗೆ ನೀವು ಕೈ ಹಾಕಬೇಡಿ. ಈ ರೀತಿಯಾದಂಥ ಸಮಸ್ಯೆಗಳು ಮಾಡುವಂಥ ಜನ ಇರ್ತಾರೆ. ನಿಮ್ಮ ವ್ಯವಹಾರ, ನಿಮ್ಮ ಹಣ, ನಿಮ್ಮ ಮನೆ, ನಿಮ್ಮ ಜನ ನೀವು ಯಾವಾಗಲೂ ನೀವು ಕಾಪಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ. ಅತಿಯಾದ ನಂಬಿಕೆ, ವಿಶ್ವಾಸ, ವಿನಯತೆ ನಿಮಗೆಲ್ಲೋ ಒಂದು ಕಡೆ ಮಾರಕ ಆಗುತ್ತೆ. ಇಂಥ ಸೋಗಲಾಡಿಗಳು ಇರ್ತಾರೆ, ಎಚ್ಚರ ಇರಲಿ. ಇದನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟೆಲ್ಲ ಹೇಳಬೇಕಾಗಿದೆ. ನೇರವಾಗಿ ವಿಷಯಕ್ಕೆ ಬಂದು ಪರಿಹಾರ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹೌದು ಬಿಡಪ್ಪ, ನಯವಂಚಕರು. ಯಾರು ನಯವಂಚಕರು? ಹೇಗಿರ್ತಾರೆ ಅವರು? ಯಾವ ರೀತಿಯಲ್ಲಿ ಆಟ ಆಡ್ತಾರೆ? ನಮ್ಮ ಬದುಕಿನಲ್ಲಿ ಯಾವ ರೀತಿಯಲ್ಲಿ ಅವರು ಮೋಸಗೊಳಿಸ್ತಾರೆ? ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಿಮಗೊಂದು ವ್ಯವಸ್ಥೆ ಆಗಲಿ ಅಷ್ಟೇ. ಮುಂದೆ ನೀವು ಎಲ್ಲ ಹೋಗ್ಬೇಕು, ಶಾಸ್ತ್ರ ಕೇಳಬೇಕು, ಅವರು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿಸಿ ಅವ್ರದ್ದು ಕೊಡೋ ದುಡ್ಡು ಬರುತ್ತಾ ನೋಡಿ ಸ್ವಾಮಿ ಅಂತ ನೀವು ಕೇಳಬೇಕು. ಯಾಕೆ ಬೇಕಿದು? ಮೊದಲೇ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದರೆ ಎಲ್ಲವೂ ಸಾಧ್ಯ ಇದೆ. ಹಾಗಾಗಿ ಒಂದಷ್ಟು ಒಳ್ಳೆಯ ವಿಚಾರದ ಕಡೆ ದಾರಿ ಹೋಗ್ಬೇಕಂತಂದರೆ ಕೆಲವೊಂದು ಹೇಳಲೇಬೇಕಾಗುತ್ತೆ. ಅದಕ್ಕೆ ಹೇಳ್ತಾನೆ ಇರ್ತೀವಿ. ತಾವು ಕೇಳಲೇಬೇಕು. ಕೇಳೋಕ್ಕಾಗಿಲ್ಲ ಅಂದರೆ ಬಿಟ್ಟುಬಿಡಿ, ಅದು ಬೇರೆ ವಿಷಯ. ಹಾಗಾಗಿ ಕರ್ತವ್ಯ, ಧರ್ಮ ಅದು. ಇಂಥ ನಯವಂಚಕ ಸೋಗಲಾಡಿಗಳಿಗೆ ಬುದ್ಧಿ ಕಲಿಸ್ಬೇಕು. ಇಂಥದ್ದೆಲ್ಲ ಅನುಭವಿಸಬೇಡಿ, ಅಥವಾ ಅನುಭವಿಸಿದರೆ ಏನೂ ಮಾಡಲಿಕ್ಕಾಗಲ್ಲ. ಗತಂ ಆಗಿರೋದು ಆಗೋಗ್ಬಿಟ್ಟಿದೆ. ಇದಕ್ಕೆ ನೋಡಿ, ನೀವು ಜಾಲಿ ಗಿಡವನ್ನು ನೋಡಿರ್ತೀರ. ಅದರ ಬುಡದಲ್ಲಿ, ಅಂದರೆ ಅದರ ಜಾಲಿ ಗಿಡದ ಕೆಳಗಡೆ ಒಂದು ಗೊಂಬೆಯನ್ನು ಮಾಡಿ ಇಡಿ. ಆ ಮಣ್ಣಿಂದನೇ ಒಂದು ಗೊಂಬೆಯನ್ನು ಮಾಡಿ. ಆ ಗೊಂಬೆ ನಿಮಗೆ ಗೊಂಬೆ ಥರ ಕಂಡ್ರೆ ಸಾಕು. ಬೇರೆಯವ್ರಿಗೆ ಯಾವ ರೀತಿ ಆದರೂ ಇರಲಿ, ನಿಮಗದು ಗೊಂಬೆ ರೀತಿ ಇರಬೇಕಷ್ಟೆ. ಆ ಗೊಂಬೆಗೆ ಆ ಜಾಲಿ ಮರದ ಮುಳ್ಳಿಂದ, ಅಂದರೆ ಎಲ್ಲಿಗೆ ಆ ಜಾಲಿ ಮರದ ಕೆಳಗಡೆ ಇಟ್ಟಿದ್ರಲ್ಲ, ಅದೇ ಜಾಲಿ ಮರದ ಮುಳ್ಳಿನಿಂದ ಶೃಂಗಾರ ಮಾಡಿಬಿಡಿ. ಅದಕ್ಕೆ ಆಭರಣ ಮಾಡ್ತಿರೋ, ಎಲ್ಲಿ ಚುಚ್ತಿರೋ, ಎಲ್ಲಿ ಬಿಡ್ತಿರೋ, ಅದು ನಿಂಬಿಟ್ಟಿದ್ದದು. ಅದರಲ್ಲೇ ಶೃಂಗಾರ ಮಾಡಿಬಿಡಿ. ಅದನ್ನು ಶತ್ರುವನ್ನು ನೆನೆದು ಆ ಗೊಂಬೆಗೂ ಹಾಗೂ ಆ ಜಾಲಿ ಮರಕ್ಕೆ ಸೇರುವ ಹಾಗೆ, ಅಂದರೆ ಆ ಗೊಂಬೆ, ಈ ಜಾಲಿ ಮರ ಹೀಗಿದೆ ಅಂದರೆ ಈ ಗೊಂಬೆ ಇಲ್ಲಿ ಕಟ್ಟಿರ್ತೀರ, ಇದಕ್ಕೆ ಸೇರೋ ಹಾಗೆ ಒಂದು ಕಪ್ಪು ಬಟ್ಟೆ ಅಥವಾ ಕಪ್ಪು ದಾರವನ್ನು ಕಟ್ಟಿ ಈ ತಂತ್ರ ಮಾಡಿ. ಖಂಡಿತ ಈ ನಯವಂಚಕತನ, ಈ ಸೋಗಲಾಡಿಯಂಥ ಮಾತುಗಳಿಂದ ಶತ್ರುಗಳು ನಿಮ್ಮನ್ನು ಯಾಮಾರಿಸಿದ್ರೆ ಕಾಲಿಗೆ ಬಂದು ಬೀಳಬೇಕು, ಬೇಡಿಕೊಳ್ಬೇಕು. ಅಥವಾ ಆ ಶತ್ರು ನಿಮ್ಮಿಂದ ಏನು ಪಡ್ಕೊಂಡು ನಿಮಗೆ ಮೋಸ ಮಾಡಿದ್ದಾನೆ ಅಥವಾ ನಿಮ್ಗೆ ಅನ್ಯಾಯ ಮಾಡಿದ್ದಾನೆ ಅವನು ಅನುಭವಿಸ್ಬೇಕು, ಅಥವಾ ನಿಮಗೆ ಕೊಡೋದನ್ನು ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ತಂತ್ರ ಪರಿಹಾರ ಇದಾಗಿದೆ. ಖಂಡಿತ ಮಾಡಿ.
ಖಂಡಿತ ಇದರಿಂದ ಪರಿಹಾರ ಪಡೀರಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಮತ್ತು ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ನಿಮಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.